ವೆಲ್ಕಮ್ ಟು ಜಿರಾಕ್ಸ್ ಮಂಗಳೂರು. ಗೈಸ್, ಈಗ ನಾವಿರೋದು ಬೆಂಗಳೂರಿನ HSR ಲೇಔಟಲ್ಲಿ. ಇದು ಗ್ಲೋಬಲ್ ರ್ಯಾಕ್ಸ್ ಆ್ಯಂಡ್ ಇಂಟೀರಿಯರ್ಸ್ ಫಿನಿಷ್ ಮಾಡಿದ ಒಂದು ಪ್ರಾಜೆಕ್ಟ್ ಆಗಿರ್ತದೆ. ಈಗ ಒಂದೂವರೆ ಸಾವಿರ ಸ್ಕ್ವೇರ್ ಫೀಟಲ್ಲಿ ಒಂದು ಸೂಪರ್ ಮಾರ್ಕೆಟ್ ಯಾವ ಥರ ಸೆಟ್ ಮಾಡ್ಬೋದು ಅಂತ ಚೆಕ್ ಮಾಡ್ಬೋದು. ಈಗ ನಾವು ಎಂಟ್ರಿ ಮಾಡ್ತೇವೆ. ಎಂಟ್ರೆನ್ಸ್ ಆದ ತಕ್ಷಣ ಈಗ ಲೆಫ್ಟ್ ಸೈಡಲ್ಲಿ ಎಂಟ್ರ್ ಆಗುವ, ಇದರ ರೈಟ್ ಸೈಡ್ ಕೂಡ ಎರಡೂ ಕಡೆ ಯಾವ ಥರ ಸೆಟ್ ಮಾಡಿದ್ರೆ ನೋಡಿ. ಇದು ಗ್ಲಾಸ್ ಸೈಡ್, ಲೆಫ್ಟ್ ಸೈಡಲ್ಲಿ ಇರೋದು ಗ್ಲಾಸ್ ಶೆಲ್ಫು. ಅದೇ ಪ್ರಕಾರ ಪ್ರತಿಯೊಂದು ಪಿಲ್ಲರಲ್ಲಿ ಕೂಡ ನಾವು ಹ್ಯಾಂಗಿಂಗ್ ಸಿಸ್ಟಮ್ ಕೊಟ್ಟಿದ್ದೇವೆ. ಯಾವುದೇ ಒಂದು ಪ್ಲೇಸ್ ಇಲ್ಲಿ ವೇಸ್ಟ್ ಆಗಲಿಲ್ಲ. ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡುವ ಹಾಗೆ ಮಾಡಬೇಕು. ಯಾಕಂದರೆ ರೆಂಟ್ ಬಾಡಿಗೆ ಕೊಡುವಾಗ ಅದನ್ನು ನಿಮಗೆ ಯೂಸ್ ಆಗುವ ರೀತಿಯಲ್ಲಿ ನಾವು ಸೆಟ್ ಮಾಡಿ ಕೊಡ್ತೇವೆ. ನಿಮಗೆ ಯಾವುದೇ ಥರದ ಜಾಗ ಇಲ್ಲಿ ಖಾಲಿ ಸಿಗಲಿಕ್ಕಿಲ್ಲ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಯಾವ ಥರ ಸೆಟ್ ಮಾಡಿದೆ ನೋಡಿ. ಇದು ಈ ಥರ ವಾಲ್ ಟ್ರ್ಯಾಕಲ್ಲಿ ಕೂಡ ಸೆಟ್ ಮಾಡೋದು ಯಾವ ಟೈಪ್ ಅಂತ ನೋಡ್ಬೋದು. ಮಿಡ್ಲಲ್ಲಿ ಸೆಂಟರ್ ರ್ಯಾಕ್ ಇದೆ, ಡಬಲ್ ಸೈಡ್ ರ್ಯಾಕ್ ಬರುತ್ತದೆ. ಈ ಪ್ಯಾಸೇಜ್ ನಾವು ಸ್ಟ್ಯಾಂಡರ್ಡ್ 3 ಫೀಟ್ ಪ್ಯಾಸೇಜ್ ಇರ್ತದೆ. ಈಗ ಲೆಫ್ಟ್ ಸೈಡಲ್ಲಿ ನೋಡಿ ತರಕಾರಿ, ಫ್ರೂಟ್ಸ್ ಇದು ರ್ಯಾಕ್ ಕೂಡ ನಾವು ಸೆಟ್ ಮಾಡಿದ್ದೇವೆ. ಕಸ್ಟಮರಿಗೆ ಸೆಲ್ಫ್ ಪಿಕ್ ಮಾಡುವಂತಹ ಸಿಸ್ಟಮ್ ಇದು. ಇದರಲ್ಲಿ ಒಳ್ಳೆ ಡಿಸ್ಪ್ಲೇ ಕೂಡ ಭಾರಿ ಚೆಂದ ಕಾಣ್ತದೆ. ಇದು ಈ ಥರ. ಅದರ ನಂತರ ನಾವು ಫ್ರೀಝರ್ಗಳೆಲ್ಲ ಸೆಟ್ ಮಾಡಿದ್ದೇವೆ. ಒಂದೇ ಕಡೆಯಲ್ಲಿ ಫ್ರೀಝರ್ ಇಟ್ಟರೆ ಎಲೆಕ್ಟ್ರಿಕ್ ಪಾಯಿಂಟ್ ಇದು ನಿಮಗೆ ತುಂಬ ಈಸಿ ಆಗ್ತದೆ. ಅಲ್ಲಲ್ಲಿ ನೀವು ಬೇರೆ ಬೇರೆ ಕಡೆಯಲ್ಲಿ ಸೆಟ್ ಮಾಡಿದರೆ ತುಂಬ ಜಾಗ ವೇಸ್ಟ್ ಆಗ್ತದೆ. ಅದೇ ಪ್ರಕಾರ ಇಲ್ಲಿ ಈ ಪ್ಯಾಸೇಜ್ ಕೂಡ ನೋಡಿ, ಎಲ್ಲ ಪ್ಯಾಸೇಜ್ ಕೂಡ 3 ಫೀಟ್ ಪ್ಯಾಸೇಜ್ ಇರ್ತದೆ. ಮ್ಯಾಕ್ಸಿಮಮ್ 3-4 ಫೀಟ್ವರೆಗೆ ಯೂಸ್ ಮಾಡ್ಬೋದು. ಒಂದೊಂದು ಸೈಟ್ ಯಾವ ಥರ ಇರ್ತದೆ ಅದಕ್ಕೆ ಮೇಲೆ ಡಿಪೆಂಡ್ ಆಗಿರ್ತದೆ. ಇಲ್ಲಿ ಗ್ಲಾಸ್ ಶೆಲ್ಫ್ ಥರ ಸೆಟ್ ಮಾಡಿದೆ ನೋಡಿ. ಹೊರಗಡೆಯಿಂದ ಒಳ್ಳೆ ವಿಸಿಬಲ್ ಬರುವ ಹಾಗೆ ಮಾಡಿದ್ದೇವೆ. ಯಾಕಂದರೆ ಪ್ರಾಡಕ್ಟ್ ಡಿಸ್ಪ್ಲೇ ಹಾಕಿದ ಮೇಲೆ ಹೊರಗಡೆಯಿಂದ ಒಳ್ಳೆ ನಿಮಗೆ ವ್ಯೂ ಸಿಗ್ತದೆ. ಕ್ಯಾಶ್ ಕೌಂಟರ್ ನೋಡಿ ಸಹೋದರೇ, ಅದೇ ಪ್ರಕಾರ ನೋಡಿ ಕ್ಯಾಶ್ ಕೌಂಟರ್ ಯಾವ ಥರ ಸೆಟ್ ಮಾಡಿದೆ ಅಂದರೆ ಇದು ಡಬಲ್ ಸೈಡ್ ಕ್ಯಾಶ್ ಕೌಂಟರ್ ಆಗಿರ್ತದೆ. ಇನ್ನು ಮುಂದಿನ ಎಪಿಸೋಡ್ ಬರುವವರೆಗೆ ಕಾಯಿರಿ ಹಾಗೂ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಮ್ಮ ಲೊಕೇಶನ್ ಮಂಗಳೂರಿನ ಬಂದರ್ಲ ಆಗಿರುತ್ತದೆ. ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.